ಕುಂಭ ರಾಶಿ ಶುರುವಾಗಲಿದೆ. ಸುವರ್ಣ ಸಮಯ, ಸಿಹಿ ಕಹಿ ಫಲಗಳ ಸಮ್ಮಿಲನ ನೆರವೇರಲಿದೆ. ವಿಶೇಷ ಸಂಯೋಜನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕುಂಭ ರಾಶಿಯವರಿಗೆ ಮಾರ್ಚ್ 16 ರಿಂದ ಮಾರ್ಚ್ 22, 2026 ರವರೆಗಿನ ಸಮಯ ಹೇಗಿರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಕುಂಭ ರಾಶಿಯವರಿಗೆ ಈಗ ಬಹಳ ಮಹತ್ವದ ಸಮಯ ನಡೆಯುತ್ತಿದೆ. ಏಪ್ರಿಲ್ವರೆಗೆ ರಾಹು ವರ್ಗೋತ್ತಮದಲ್ಲಿದ್ದು, ನವೆಂಬರ್ವರೆಗೆ ನಿಮ್ಮ ಜನ್ಮಪತ್ರಿಯ ಸ್ಥಾನಕ್ಕೆ ಹೆಚ್ಚಿನ ಬಲ ಮತ್ತು ಚೈತನ್ಯವನ್ನು ನೀಡಲಿದ್ದಾರೆ. ಈ ವಾರ ಹೊಸ ಅವಕಾಶಗಳು ಮತ್ತು ಧನಲಾಭದ ಯೋಗಗಳು ಇವೆ. ಹಾಗಾದರೆ ಬನ್ನಿ, ಗ್ರಹಗತಿಗಳು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿವೆ ಎಂದು ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಈ ವಾರ ಶನಿ ಮತ್ತು ಗುರು ನಿಮ್ಮ ಲಾಭ ಸ್ಥಾನವನ್ನು ಪ್ರಭಾವಿಸುತ್ತಿದ್ದಾರೆ. ಇದು ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗಲಿದೆ. ಗುರುವು ಈಗ ನಿಮ್ಮ ಪಂಚಮ ಸ್ಥಾನದಲ್ಲಿ ಮಾರ್ಗಿಯಾಗಿದ್ದು ಜೂನ್ವರೆಗೆ ಇಲ್ಲಿಯೇ ಇರಲಿದ್ದಾರೆ. ಇದರಿಂದಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಮತ್ತು ಮಾನಸಿಕ ಕೆಲಸ ಮಾಡುವವರಿಗೆ ಉತ್ತಮ ಫಲಿತಾಂಶಗಳು ಸಿಗಲಿವೆ. ಮಕ್ಕಳ ಕಡೆಯಿಂದಲೂ ನಿಮಗೆ ಶುಭ ಸುದ್ದಿಗಳು ಬರಬಹುದು ಮತ್ತು ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ. ಆದರೆ ಶನಿ ಮತ್ತು ಮಂಗಳನ ದೃಷ್ಟಿಯಿಂದಾಗಿ ನಿಮ್ಮ ವಾಸಸ್ಥಳದಲ್ಲಿ ಬದಲಾವಣೆಯಾಗುವ ಸಾಧ್ಯತೆಯೂ ಇದೆ. ವಿದೇಶದಲ್ಲಿ ವಾಸಿಸುತ್ತಿರುವ ಕುಂಭ ರಾಶಿಯವರಿಗೆ ಈ ಸಮಯ ಬಹಳ ಮುಖ್ಯವಾದುದು. ನಿಮ್ಮ ಜನ್ಮಕುಂಡಲಿ ಪ್ರಬಲವಾಗಿದ್ದರೆ ನಿಮಗೆ ಹೆಚ್ಚಿನ ಲಾಭ ಸಿಗಲಿದೆ, ಇಲ್ಲದಿದ್ದರೆ ಸ್ವಲ್ಪ ತೊಂದರೆಗಳಾಗಬಹುದು. ವಿದೇಶಿ ಪ್ರಯಾಣದ ಯೋಗಗಳಿದ್ದರೂ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಏರಿಳಿತಗಳು ಕಂಡುಬರಬಹುದು. ಮಾರ್ಚ್ 18 ರವರೆಗೆ ಶನಿ, ಶುಕ್ರ ಮತ್ತು ಸೂರ್ಯನ ಸಂಯೋಜನೆಯು ನಿಮ್ಮ ವೈವಾಹಿಕ ಮತ್ತು ವ್ಯಾವಹಾರಿಕ ಸಂಬಂಧಗಳನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಆದರೆ 18ನೇ ತಾರೀಕಿನ ನಂತರ ನಕ್ಷತ್ರ ಬದಲಾವಣೆಯಿಂದಾಗಿ ಈ ಪ್ರಭಾವ ಸ್ವಲ್ಪ ಕಡಿಮೆಯಾಗಬಹುದು. ಆದರೂ 21ನೇ ತಾರೀಕಿನ ನಂತರ ಶನಿಯು ತುಲಾ ನವಾಂಶಕ್ಕೆ ಪ್ರವೇಶಿಸಿದಾಗ ನಿಮ್ಮ ರಾಶಿಗೆ ಹೆಚ್ಚಿನ ಶಕ್ತಿ ಮತ್ತು ಸಕಾರಾತ್ಮಕ ಫಲಿತಾಂಶಗಳು ಸಿಗಲಿವೆ. ಈ ವಾರ ನೀವು ಕೆಲವು ವಿಷಯಗಳಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ಮಂಗಳ ಮತ್ತು ಬುಧನ ಸಂಯೋಜನೆಯು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಹಠಮಾರಿಯನ್ನಾಗಿ ಮಾಡಬಹುದು. ಇದರಿಂದ ವಿವಾದಗಳು ಉಂಟಾಗುವ ಸಾಧ್ಯತೆಯಿದೆ. ಶಾರೀರಿಕವಾಗಿ ಅಪೆಂಡಿಕ್ಸ್, ಹರ್ನಿಯಾ, ಕಲ್ಲು, ಶುಗರ್ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. ಬೆನ್ನು ನೋವು ಅಥವಾ ಯಾವುದೇ ರೀತಿಯ ಗಾಯಗಳಾಗುವ ಸಂಭವವಿರುವುದರಿಂದ ಜಾಗ್ರತೆ ಅಗತ್ಯ. ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನಹರಿಸಿ ಮತ್ತು ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ. ವ್ಯಾಪಾರಸ್ಥರು ತಮ್ಮ ಪಾಲುದಾರರು ಅಥವಾ ವೆಂಡರ್ಗಳ ಜೊತೆ ವ್ಯವಹರಿಸುವಾಗ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಮಾರ್ಚ್ 16 ಸಂಜೆ 5:15 ಚಂದ್ರನು ಕುಂಭ ರಾಶಿಯನ್ನು ಪ್ರವೇಶಿಸಿದಾಗ ಈ ವಾರದ ಪ್ರಮುಖ ಘಟ್ಟ ಆರಂಭವಾಗುತ್ತದೆ. ಚಂದ್ರನು ಇಲ್ಲಿ 2.5 ದಿನಗಳ ಕಾಲ ಇರಲಿದ್ದು, ರಾಹು ಮತ್ತು ಬುಧನೊಂದಿಗೆ ಸೇರುವುದರಿಂದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಥವಾ ಕಾಲು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮುಖ್ಯವಾಗಿ ಮಾರ್ಚ್ 19 ರವರೆಗೆ ನೀವು ತುಂಬಾ ತಾಳ್ಮೆಯಿಂದ ಇರಬೇಕು. ಬುಧ ಮತ್ತು ಚಂದ್ರನ ಸಂಯೋಜನೆಯು ನಿಮ್ಮ ಕೆಲಸ ಅಥವಾ ಸಂಬಂಧಗಳಲ್ಲಿ ಬೇರ್ಪಡುವಿಕೆಯನ್ನು ತರಬಹುದು. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚಿಸಿ. ಪೋಷಕರ ಆರೋಗ್ಯ ಮತ್ತು ಒಡಹುಟ್ಟಿದವರೊಂದಿಗಿನ ಸಂಬಂಧದ ಕಡೆಗೂ ಗಮನವಿರಲಿ. ಒಟ್ಟಾರೆಯಾಗಿ ಹೇಳುವುದಾದರೆ, ಮಾರ್ಚ್ 21ರ ನಂತರ ನಿಮಗೆ ಮಾನಸಿಕವಾಗಿ ಮತ್ತು ವೃತ್ತಿಪರವಾಗಿ ಸ್ವಲ್ಪ ಸಮಾಧಾನ ಸಿಗಲಿದೆ. ಈ ವಾರ ನೀವು ಆತುರಪಡದೆ ಕೋಪವನ್ನು ನಿಯಂತ್ರಿಸಿ ಮುನ್ನಡೆದರೆ ವರ್ಗೋತ್ತಮ ಬುಧ ಮತ್ತು ಮಂಗಳನ ಸ್ಥಾನವು ಖಂಡಿತವಾಗಿಯೂ ನಿಮಗೆ ಲಾಭ ತಂದುಕೊಡುತ್ತದೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಯಾವುದೇ ನಿರ್ಲಕ್ಷ್ಯ ಬೇಡ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.